ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ರು ಅಣ್ಣ ತಂಗಿ ಅಂದರೆ ನನ್ನ ಧಾಮ ಇದೆ. ಈ ರಾಜರಾಜೇಶ್ವರಿ ನಗರ ಸಿಗ್ನಲ್ ಸ್ವಲ್ಪ ಮುಂದೆ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಟೂ ವೀಲರಲ್ಲಿ ಬರ್ತಾ ಇದ್ರು. ಮುಂದಗಡೆ ಯಾರೋ ಒಬ್ಬ ಕಾರ್ ನಿಲ್ಸ್ಕೊಂಡು ಡೋರ್ ತೆಗ್ದಿದ್ದಾನೆ. ಡೋರ್ ತೆಗ್ದಿದ್ರೆ ನನಗೆ ಬಾಂಬೈದಲ್ಲಿ ಗಾಡಿ ಓಡಿಸೋನಿಗೆ ಗಾಬರಿಯಾಗಿ ಬ್ರೇಕ್ ಹೊಡೆದಿದ್ದಾನೆ. ಬ್ರೇಕ್ ಹೊಡೆದಾಗ ಹಿಮ್ಮುಖವಾಗಿ ಹಿಂದಗಡೆ ಕೂತಿದ್ದು ನನ್ನ ಅಂಗಡಿ ಹಿಮ್ಮುಖವಾಗಿ ಬಿಟ್ಟಿದ್ದಾಳೆ. ಇವರು BMTC ಒಬ್ರಿಗೊಬ್ರು ಪೈಪೋಟಿ ಮೇಲೆ ಬರ್ತಾ ಹತ್ತಿಸ್ಬಿಟ್ಟಿದ್ರು. ಬಿದ್ದಂಥ ವ್ಯಕ್ತಿ ಮೇಲೆ ಹತ್ತಿಸ್ಬಿಟ್ಟಿದ್ರು. ಅಂದರೆ ಸರ್ ಇತ್ತೀಚೆಗೆ ಈ ಥರ BMTC ಬಸ್ ಅವ್ರದ್ದು ಜಾಸ್ತಿ ಆಗ್ತಿದೆ ಅನ್ನೋದು ಸರ್. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಸರ್. ಅದು ಪ್ರತಿಯೊಬ್ಬ ಚಾಲಕರು ಜೀವನದ ಸ್ಟೇರಿಂಗ್ ಹಿಡಿದಿದ್ದೀವಿ ಅಂತ ತಿಳ್ಕೊಂಡ್ರೆ ಸಾಕಷ್ಟು ಇತ್ತು. ಅದನ್ನು ತಪ್ಪಿಸ್ಬೋದು ಅಂತ ಈ ಸಮಯದಲ್ಲಿ ಹೇಳೋಕ್ಕಾಗುತ್ತೆ ಅಷ್ಟೇ. ಸರ್ ಏನು ಕೆಲಸ ಮಾಡ್ತಿದ್ರು ಮತ್ತೆ ಮಕ್ಕಳು ಎಷ್ಟು ಜನ? ಒಬ್ಬ ಮಗ ಇದ್ದಾನೆ, ಒಬ್ಬನೇ ಮಗ. ಅವನಿನ್ನು ಈಗ ಜೀವನದಲ್ಲಿ ಸಾರಿಬೇಕಾದಂಥ ಪರಿಸ್ಥಿತಿ ನೋವಾಗುತ್ತೆ ಸರ್. ಮದುವೆ ಯಾರ್ದು ಸರ್? ಮದುವೆ ಯಾರ್ದು? ಮದುವೆ ಅದು ಚಿಕ್ಕಮ್ಮನ ಮಗನ ಮಗಳದು. ಅಂದರೆ ಅಣ್ಣನ ಮಗಳು ಉಣ್ಣ ಮಕ್ಕ. ಅದು ಪೂನಂ ಚೌಲ್ಟ್ರಿ ಆರ್ ವಿ ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ಈ ರೀತಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಏನು ಹೇಳೋದು ಸರ್, ತುಂಬ ನೋವಾಗುತ್ತೆ ಸರ್. ಇವಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ, ಚಾಲಕರನ್ನ ಅರೆಸ್ಟ್ ಮಾಡಿದ್ದಾರೆ ಏನು? ಈಗ ಆಗಿರಬೇಕು. ಬಸ್ ಎಲ್ಲ ಕಾರ್ನ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಪೊಲೀಸರು. ಅವರು ಮಾಡ್ತಿದ್ದಾರೆ. ಈಗಿಲ್ಲಿ ನಾವು ದೇಹನ ಕರ್ಕೊಂಡು ಹೋಗೋದಕ್ಕೆ ಅಂತ ನಿಂತಿದ್ದೀವಿ. ಇನ್ನೂ ಬರಬೇಕು, ಪೊಲೀಸರು ಬರಬೇಕು, ಡಾಕ್ಟ್ರು ಎಲ್ಲ ಮಾಡಬೇಕು, ಇನ್ನೊಂದ್ಸಲಿ ಕಾಯ್ತಾ ಇದ್ದೀವಿ.